ಸರ್, ಅವರು ಯಾವತ್ತು ನಮ್ಮಂತ ಯುವಕರಿಗೆ ಮಾದರಿಯಾಗಿದ್ದಂಥವ್ರು. ಅವರಿಂದ ನಾವು ಆ ಪೇಷನ್ಸು, ಆ ಡೆಡಿಕೇಶನ್ಸು ಮತ್ತು ನಮ್ಮ ಪ್ರೊಫೆಷನ್ ಬಗ್ಗೆ ಇದ್ದಂತಹ ಕಾಳಜಿ ನಮಗೆ ಯಾವತ್ತೂ ಸಿಕ್ಕಾಗ ಅವರೊಂದು ಮಾತು ಹೇಳೋರು, ನೋಡ್ರಿ, ನೀವು ಪ್ರೊಫೆಷನ್ ಅನ್ನ ನಂಬಿ ಅದನ್ನ ಮೇಲೆ ನಿಮ್ಮ ಸಂಪೂರ್ಣ ಪ್ರಯತ್ನ ಮತ್ತು ನಿಮ್ಮ ಸಂಪೂರ್ಣವಾದ ಮನಸ್ಥಿತಿ ಎಲ್ಲದನ್ನು ಹಾಕಿದ್ರೆ ಆ ಪ್ರೊಫೆಷನ್ ನಿಮ್ಮ ಯಾವತ್ತೂ ಕೈ ಹಿಡಿಯುತ್ತೆ ಅಂತ. ಅವರ ಆ ಮಾರ್ಗದರ್ಶನ ಇದೆಯಲ್ಲ, ಪ್ರತಿಯೊಬ್ಬ ಯುವಕರು ಅವ್ರಿಗೆ ಸಲ್ಲಿಸಿರುವ ಕಾನೂನು ಸೇವೆ. ಯಾಕಂದ್ರೆ 50 ವರ್ಷ ಒಬ್ರು ಒಂದು ಕಾನೂನು ಸೇವೆ ಸಲ್ಲಿಸೋದು ಅಂದ್ರೆ ತುಂಬಾ ದೊಡ್ಡ ವಿಚಾರ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಸಹನಶೀಲತೆ ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ವೃತ್ತಿಪರತೆ ಪ್ರತಿಯೊಂದು ಅವರಲ್ಲಿತ್ತು. ಅವರನ್ನ ಜ್ಞಾನ ಭಂಡಾರ ಅಂದ್ರೆ ತಪ್ಪಿರ್ಲಿಲ್ಲ. ನಾವು ಪ್ರತಿಯೊಂದು ಇದ್ರಲ್ಲೂ ಅವರನ್ನ ಯಾವುದೇ ವಿಚಾರವಾಗಿ ಅವರನ್ನ ಕೇಳಿದ್ರೆ ಇಂಥದ್ದು ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇರಲಿಲ್ಲ. ಅವರ ಆ ಜ್ಞಾನ ಭಂಡಾರ ನಮ್ಗೆ ಇನ್ನೂ ಬಹಳ ವರ್ಷ ಸಿಗ್ಲಿ ಅನ್ನೋ ಒಂದು ಆಸೆ ನಮ್ಮದು. ನಾವಿವತ್ತು ಅವರ ಮೇಲಿನ ಅಭಿಮಾನದಿಂದ ಈ ಫಂಕ್ಷನ್ಗೆ ಬಂದಿರೋದು. ಯಾಕಪ್ಪ ಅಂದ್ರೆ ಅವ್ರು ಕಂಡ್ರೆ ನಮಗೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತೀವಲ್ಲ, ಫುಲ್ ಒಂದು ಲೈಬ್ರರಿನೇ ಓಡಾಡ್ದಂಗೆ ಅವರ ಜೊತೆ ಒಡನಾಟ ಇರೋದೇ ಒಂದು ನಮ್ಮ ಪುಣ್ಯ. ಅವ್ರ ಕಾಲದಲ್ಲಿ ನಾವ್ ಇದ್ವಲ್ಲ ಅನ್ನೋದೇ ಒಂದು ಪುಣ್ಯ. ನಾನು ಇಷ್ಟೇ ಮಾರ್ಗದರ್ಶಕರು ತಾವೆಲ್ಲ ಸಿಕ್ಕಿದ್ರೆ ಅವ್ರಿಗೆ ಅಲ್ಲ, ಅವಶ್ಯಕವಾಗಿ. ಯಾಕಂದ್ರೆ ಬೆಂಗಳೂರಿಗೆ ಯುವಜನತೆ ಯಾಕಪ್ಪ ಅರ್ಧ ಬರ್ತಾರೆ ಅಂದ್ರೆ ಬಿಕಾಸ್ ಆಫ್ ದೇ ವಿಲ್ ಗೆಟ್ ದ ಟ್ಯೂಟರ್ ಲೈಕ್ ದಿಸ್. ಇಂತಹ ಗುರುಗಳು ಸಿಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಬೆಂಗಳೂರು. ಆದ್ರೆ ನಾನೊಂದು ಹೇಳ್ತೀನಿ, ಇವರು ಮಾರ್ಗದರ್ಶನ ನಮಗ್ ಸೀಮಿತ ಆಗಲ್ಲ. ನಾವೇನ್ ಕಲಿತೀವೋ ಅದನ್ನ ನಾವು ರೂರಲ್ಗೂ ಹೋಗಿ ಸ್ಪ್ರೆಡ್ ಮಾಡ್ತೀವಿ. ಇದು ನಾವು ಅವ್ರಿಗೆ 4 ವಿಚಾರ ಹೇಳ್ತಿದೀವಿ ಅಂದ್ರೆ ಅದ್ರಲ್ಲಿ 3 ನಮ್ ಸಾಹೇಬ್ರ ವಿಚಾರನೇ ಇರುತ್ತೆ. ನಮ್ಮ ಅನುಭವ ಸರ್, ನೀವು ಪ್ರೀತಿಸಿದರೆ ಇದ್ರಷ್ಟು ಒಂದು ಅದೇನದು ಕಿಕ್ ಕೊಡುವಂತಹ ವೃತ್ತಿ ಬೇರೆ ಇಲ್ಲ. ಯಾಕಂದ್ರೆ ಜನಸೇವೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಸಿಗಲ್ಲ. ನಾವು ಏನು ಸೇವೆ ಮಾಡ್ತಾ ಇದೀವೋ 4 ಜನದ ಕಣ್ಣೀರು ಒರೆಸ್ತೀವಲ್ಲ, ಅವಾಗ ಅವರು ಬಂದು ನೀವೇ ನಮ್ಮ ದೇವರು ಅಂತಾರಲ್ಲ, ಅದು ಕೊಡುವಷ್ಟು ತೃಪ್ತಿ ಪ್ರಪಂಚದಲ್ಲಿ ಇನ್ಯಾವುದೂ ಕೊಡೋದಿಲ್ಲ. ಸರ್, ನಮ್ಮದ ಒಂದೇ ಬಯಕೆ ಏನ್ ನರಸಿಂಹನ್ ಸಾಹೇಬ್ರು ಇನ್ನೂ 100 ವರ್ಷ ಇರಬೇಕು. ನಮ್ಮ ಪ್ರೊಫೆಷನ್ಗೆ ಅವರ ಅಗತ್ಯ, ಯುವ ಜನತೆಗೆ ಅವರ ಮಾರ್ಗದರ್ಶನದ ಅವಶ್ಯಕತೆ ಇನ್ನೂ ತುಂಬಾ ಇದೆ. ಅವರು ಆರೋಗ್ಯವಾಗಿ 100 ವರ್ಷ ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಹೃದಯಪೂರ್ವಕವಾಗಿ ಬಯಸ್ತೀವಿ. ಸರ್, ನಾವೆಲ್ಲ ಅವ್ರ ಮಾರ್ಗದರ್ಶನಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇರೋದು. ಸೊ ಅವ್ರು ಇನ್ನೂ 100 ವರ್ಷ ಇದೆ, ನಮ್ಗೆ ಇನ್ನೊಂದ್ ಸ್ವಲ್ಪ ವರ್ಷ ನಮಗೆ ಅವ್ರ ಮಾರ್ಗದರ್ಶನ ಸಿಗುತ್ತೆ ಅಂತ ಬಯಸ್ತೀನಿ. ಅವ್ರ 100 ಕಾಲ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ಸರ್. Dushyant demonstrated it. But the invitation to be here and part of the celebration was irresistible, and let me try to do justice to the invitation. The other interest lies in talking about a person who has served law and justice in equal measures. Being born in a Nidesh sir.